ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಜಗಜ್ಯೋತಿ ಬಸವೇಶ್ವರರ ಜಯಂತ್ಯುತ್ಸವದ ಅಂಗವಾಗಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಹಳ್ಳಿಕೇರಿ ಬಸವಣ್ಣ ದೇವರ ಜಾತ್ರೆ ವಿಜೃಂಭಣೆಯಿಂದ ಜರುಗಿದೆ. ಸೋಮವಾರ ನಡೆದ ರಥೋತ್ಸವ ಹಾಗೂ ಬಸವಣ್ಣನವರ ಭಾವಚಿತ್ರದ ಮೆರವಣಿಗೆ ಸಕಲ ವಾದ್ಯ ವೈಭವ, ಡೊಳ್ಳಿನ ಮೇಳ ಹಾಗೂ ಜೋಡೆತ್ತುಗಳ ಮೆರವಣಿಗೆಯೊಂದಿಗೆ ಸಂಭ್ರಮ ಸಡಗರದಿಂದ ಜರುಗಿದೆ. ದೇವಸ್ಥಾನದಿಂದ ಆರಂಭವಾದ ರಥೋತ್ಸವಕ್ಕೆ ಅರಳಲೆ ಮಠದ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಚಾಲನೆ ಕೊಟ್ಟಿದ್ದಾರೆ. ಬಳಿಕ ಜೋಡೆತ್ತುಗಳ ಮೆರವಣಿಗೆ, ಡೊಳ್ಳು ಕುಣಿತ, ಝಾಂಜ್ ಮೇಳ, ಭಜನೆ ಹಾಗೂ ಫಕ್ಕೀರನಂದಹಳ್ಳಿ ಭಕ್ತರಿಂದ ನಂದಿಕೋಲ ಸೇವೆ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದ್ದಾವೆ. ಹೂಸಾಂದಿರಲಿಗೆ ಗ್ರಾಮಸ್ಥರು ರಥವನ್ನ ಬೃಹತ್ ಹೂವಿನ ಹಾರಗಳಿಂದ ಅಲಂಕರಿಸಿದ್ದು ವಿಶೇಷವಾಗಿತ್ತು. ಮೆರವಣಿಗೆಗೆ ಸ್ವಾಗತ ಕೋರಿ ಪಟ್ಟಣದ ಪ್ರತಿಯೊಂದು ಓಣಿಯನ್ನ ಮಾವಿನ ಮತ್ತು ಬಾಳೆ ತೋರಣಗಳಿಂದ ಸಿಂಗರಿಸಲಾಗಿತ್ತು. ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳು ಗಮನ ಸೆಳೆಯುತ್ತಾ ಇದ್ವು. ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ ಸೈಯದ್ ಅಜಂಪೀರ್ ಎಸ್ ಖಾದ್ರಿ, ಹೆಸ್ಕಾಂ ಹುಬ್ಬಳ್ಳಿ ಅಧ್ಯಕ್ಷರು ಸೇರಿ ಗಣ್ಯರು ಆಗಮಿಸಿದರು. ಮಹಿಳೆಯರು, ಮಕ್ಕಳು ಹಾಗೂ ಭಕ್ತರು ಹಣ್ಣು ಹೂವಿನ ಅರ್ಪಣೆ ಮೂಲಕ ಪೂಜೆ ಸಲ್ಲಿಸಿ ಹರಕೆಗಳನ್ನು ನೆರವೇರಿಸಿದ್ದಾರೆ. ಮೆರವಣಿಗೆ ಹರವಿ ಓಣಿ, ಪಾಟೀಲರ ಓಣಿ, ಸಕ್ರಿಯವರ ಓಣಿ, ಅರಳಲೆ ಮಠದ ಓಣಿ ಸೇರಿ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಭಕ್ತಿ ಭಾವದಿಂದ ಸಾಗಿದೆ. ಹಳ್ಳಿಕೇರಿ ದೇವಸ್ಥಾನದ ಬಗ್ಗೆ ಭಕ್ತರು ಏನ್ ಹೇಳ್ತಾರೆ? ಈ ಬಂಕಾಪುರದ ಭಾವೈಕ್ಯತೆ ಮಠದಂತ ಶ್ರೀ ರುದ್ರಮುನಿ ಶಿವಾಚಾರ್ಯರ ಆಶೀರ್ವಾದದೊಂದಿಗೆ ಬಂಕಾಪುರದ ಯಾವುದೇ ಸಮಾಜದ ಕಾರ್ಯ ಆಗಲಿ ಅದು ಯಶಸ್ವಿಯಾಗಿ ನಡೆದಿದೆ. ಅದು ಯಾಕಂದ್ರೆ ಶ್ರೀ ಸತಸ್ಥಾನ ಶ್ರೀ ರುದ್ರಮುನಿ ಶಿವಾಚಾರ್ಯರ ಆಶೀರ್ವಾದದೊಂದಿಗೆ, ಅದೇ ರೀತಿಯಾಗಿ ಅವರ ಶಿಷ್ಯರಾದಂತಹ ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯರ ಆಶೀರ್ವಾದದೊಂದಿಗೆ ಇವತ್ತಿನ ದಿವಸ ಈ ಬಂಕಾಪುರದಲ್ಲಿ ಹಳ್ಳಿಕೇರಿ ಬಸವೇಶ್ವರ ಜಾತ್ರಾ ಮಹೋತ್ಸವ, ರೇವಣಸಿದ್ದೇಶ್ವರ ಶಿವಾಚಾರ್ಯರ ಅಂಗವಾಗಿ ಈ ಒಂದು ರಥೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ಬಂಕಾಪುರದ ಸಂಪತ್ತರು ಹಾಗೂ ಸುತ್ತಮುತ್ತಲ ಗ್ರಾಮಗಳು ಮತ್ತು ಬಂಕಾಪುರದ ಯುವಕರು ಯಾವುದೇ ಸಮಾಜ ಅನ್ನೋದೇ ಈ ಹಳ್ಳಿಕೇರಿ ಬಸವಣ್ಣ ಮತ್ತು ಇಲ್ಲಿ ಮಳಿ ಆಗ್ಲಿ, ಒಂದು ದಾಸೋಹ ಆಗ್ಲಿ, ಯಾವುದೇ ಬೆಳಿ ಚೆನ್ನಾಗಿ ಆಗೋದಕ್ಕೆ ಕಾರಣ ಅದು ಹಳ್ಳಿಕೇರಿ ಬಸವಣ್ಣನೇ ಸಾಕ್ಷಿ. ಅದು ಬಂಕಾಪುರ ಸಮಸ್ತ ಜನತೆ ಮತ್ತು ಶ್ರೀ ರುದ್ರಮುನಿ ಶಿವಾಚಾರ್ಯ ಆಶೀರ್ವಾದ. ಎಲ್ಲಾ ಭಕ್ತರು ಬಂದಿದ್ದಕ್ಕೆ ಎಲ್ಲಾ ಸಂತೋಷ ಆಗೈತಿ. ಹಳ್ಳಿಕೇರಿ ಬಸವೇಶ್ವರ ಸೇವಾ ಸಮಿತಿಯಿಂದ ಮಾಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹೇಳ್ತಾರೆ ನೋಡೋಣ. ಹಾವೇರಿ ಜಿಲ್ಲೆಯ ಶಿಕಾಂ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿರುವಂತ ಶ್ರೀ ಹಳ್ಳಿಕೇರಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿನ ಶ್ರೀ ಷಟಸ್ಥಲ ಬ್ರಹ್ಮ ರೇವಣಸಿದ್ದೇಶ್ವರ ಆಶೀರ್ವಾದದಿಂದ ಹಳ್ಳಿಕೇರಿ ಬಸವೇಶ್ವರ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದಂತ ಷಟಸ್ಥಲ ಬ್ರಹ್ಮ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಎಲ್ಲ ಭಕ್ತರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಇವತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಹಳ್ಳಿಕೇರಿ ಬಸವೇಶ್ವರ ಜಾತ್ರಾ ಅಂಗವಾಗಿ ಬಂಕಾಪುರ ಪಟ್ಟಣದ ಸಮಸ್ತ ಗುರು ಹಿರಿಯರು, ಯುವಕರು, ತಾಯಂದಿರು ಎಲ್ಲರೂ ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜನಸ್ತೋಮ ಆಗಮಿಸಿ ಈ ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಎಲ್ಲ ಸರ್ವ ಭಕ್ತಾದಿಗಳಿಗೂ ಕೂಡ ಬಂಕಾಪುರ ಪಟ್ಟಣದ ಎಲ್ಲ ಗುರು ಹಿರಿಯರ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಮಾಧ್ಯಮದವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಹಳ್ಳಿಕೇರಿ ಬಸವೇಶ್ವರ ದೇವಸ್ಥಾನದ ವತಿಯಿಂದ ಬಸವೇಶ್ವರ ಅಂಗವಾಗಿ ರಥೋತ್ಸವ ಕಾರ್ಯಕ್ರಮ ಈ ವರ್ಷ ಕೂಡ ನಡೆದಿದೆ ಮತ್ತು ಜಗಜ್ಯೋತಿ ಬಸವೇಶ್ವರನ ಭಾವಚಿತ್ರ ನೋಡುವುದಕ್ಕೆ ಹಳ್ಳಿಕೇರಿ ಬಸವೇಶ್ವರ ಇದಕ್ಕೂ ಹೆಚ್ಚಿಗೆ ಜನಸಂಖ್ಯೆ ಸೇರುವುದರ ಮುಖಾಂತರ ಒಂದು ಹೆಚ್ಚಿನ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಕೂಡ ಹೇಳಬಹುದು. ನಂತರ ಸೇವಾಧಾರಿಗಳು ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರನ್ನ ಸನ್ಮಾನಿಸಲಾಗಿದೆ. ನಂದಿ ಧ್ವಜಾರೋಹಣ, ಸಂಕಲ್ಪ ಪೂಜೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ರಾಮಣ್ಣ ಬಳಗೇರಿ ಸೇರಿ ಹಲವಾರು ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ರು. ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಭಕ್ತರ ದೊಡ್ಡ ಸಮೂಹ ರಥೋತ್ಸವದಲ್ಲಿ ಪಾಲ್ಗೊಂಡು ಉತ್ಸವಕ್ಕೆ ಮೆರುಗು ತಂದಿದ್ದಾರೆ. ರವಿರಾಜ್ ಸಂಶಿ, ಹಾವೇರಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.